ಸೊ ಆಲ್ರೆಡಿ 130 ಶ್ಲೋಕವರೆಗೂ ಬಂದಿದೆ ಭಗವದ್ಗೀತಾ. ಓಕೆನಾ? ಅವರು ಭಗವದ್ಗೀತೆ ಕ್ಲಾಸಸ್ನ ನಡೆಸ್ತಾರಂತ. ನಾನು ಅದನ್ನ ಕಲಿತು ನಾನು ಅದಿತಿಗೆ ಹೇಳ್ಕೊಡ್ತಿದ್ದೀನಿ ಅಂತಂದ್ರೆ ಇಟ್ ಇಸ್ ಕೃಷ್ಣಸ್ ಬ್ಲೆಸ್ಸಿಂಗ್. ಸ್ಟಾರ್ಟ್ ಮಾಡೋಣ. ಅತ ಪ್ರಥಮೋಧ್ಯಾಯ ಫಸ್ಟ್ ಇಂದ ಅಲ್ಲ, ನಾವು ಶ್ರೀಕೃಷ್ಣ ಅವ್ರಾಗ ಅವರೇನೆ ಹೇಳಿಸ್ಕೋತಾರಂತೆ. ಭಗವದ್ಗೀತೆನ ಎಲ್ಲಾರು ಕಲಿಯಕ್ಕಾಗಲ್ಲ. ವಾಕ್ಯಂ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಮಾರ್ನಿಂಗ್ ಇಂದಾನೆ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಅದಿತಿಗೆ ಎಣ್ಣೆ ಮಸಾಜ್ ಮಾಡಿ ನಿಲ್ಸಿದ್ದೀನಿ ಆ್ಯಂಡ್ ಲಿಟಲಿಗೂ ಸಹ ಎಣ್ಣೆ ಮಸಾಜ್ ಮಾಡಿದ್ದೀನಿ. ಆ್ಯಂಡ್ ಶಿ ಈಸ್ ಡ್ರಿಂಕಿಂಗ್ ಮಿಲ್ಕ್. ಫುಲ್ಲು ಸ್ಲೀಪಿ ಆಗಿಬಿಟ್ಟಿದ್ದಾರೆ. ಸೊ ಸ್ವಲ್ಪ ನಿದ್ದೆ ಸಹ ಮಾಡ್ತಿದ್ದಾರೆ. ಹಾಗೆ ಹಾಲು ಕುಡ್ಕೊಂಡು ಸ್ನಾನ ಮಾಡಿಸ್ಬೇಕು ಇಬ್ರಿಗೂ. ಸೊ ಪ್ರತಿದಿನ ಎಣ್ಣೆ ಮಸಾಜ್ ಮಾಡೇ ಮಾಡ್ತೀನಿ, ಮಿಸ್ ಮಾಡಲ್ಲ ಯಾವತ್ತೂ. ಒಂದು ದಿನ ಮಿಸ್ ಆಗುತ್ತೆ, ಬಟ್ ಇದನ್ನು ಮಿಸ್ ಮಾಡ್ಕೊಳ್ದೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾನು. ಏನಕ್ಕಂತಂದರೆ ಎಣ್ಣೆ ಮಸಾಜ್ ಮಕ್ಕಳಿಗೆ ತುಂಬ ಒಳ್ಳೆಯದು. ತುಂಬ ಜನ ಕೇಳ್ತೀರಾ ದಟ್ ಇನ್ನೂ ಅದಿತಿಗೆ ಎಣ್ಣೆ ಮಸಾಜ್ ಮಾಡ್ತಿದ್ದೀರಾ ಅಂತ. ಹೌದು, ಇನ್ನೂ ನಾನು ಅದಿತಿಗೆ ಎಣ್ಣೆ ಮಸಾಜ್ ಮಾಡಿ. ಏನಾಯಿತು? ಸ್ನಾನಕ್ಕೆ ಹೋಗೋಣ ಈಗ. ಏನಾಯಿತು? ಅದಿತಿನೂ ಎಣ್ಣೆ ಮಸಾಜ್ ಮಾಡ್ಕೊಂಡಿದ್ದಾರೆ. ಚಿನ್ನಿ ಎಲ್ಲಿದ್ದಾರೆ? ಅದಿತಿ 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 ಇವಾಗ ಕಡಲೆ ಹಿಟ್ಟು ಹಚ್ತೀನಿ. ತುಂಬ ಜನ ಕೇಳ್ತೀರಾ ದಟ್ ಇನ್ನೂ ಅದಿತಿಗೆ ನೀವು ಎಣ್ಣೆ ಮಸಾಜ್ ಮಾಡ್ತೀರಾ ಅಂತ. ಹೌದು, ಮಕ್ಕಳಿಗೆ 5 ವರ್ಷ 6 ವರ್ಷದವರೆಗೂ ಎಣ್ಣೆ ಮಸಾಜ್ ಮಾಡಿದ್ರೆ ತುಂಬ ಒಳ್ಳೆಯದು. ನಿದ್ದೆ ಚೆನ್ನಾಗಿ ಮಾಡ್ತಾರೆ. ಸೊ ಬೆಳಗ್ಗೆ ಬೇಗ ಎದ್ದು ನಂದೇ ಸ್ನಾನ ಆಗೋಯ್ತು. ಇಬ್ರಿಗೂ ಮೈಗೆ ಸ್ನಾನನೇ ಇರೋದು, ತಲೆಗೆ ಸ್ನಾನ ಏನಿಲ್ಲ. ಸೊ ಅದಿತಿಗೂ ಇವತ್ತು ತಲೆಗೆ ಸ್ನಾನ ಮಾಡಿಸಲ್ಲ, ನಾಳೆ ತಲೆಗೆ ಸ್ನಾನ ಮಾಡಿಸ್ತೀನಿ. ಸೊ ಮೈಗೆ ಮಾತ್ರ ಫುಲ್ ಕಂಪ್ಲೀಟ್ ಬಾಡಿ ಮಸಾಜ್ ಮಾಡಿ ಎಣ್ಣೆ ಮಸಾಜ್. ಇವತ್ತು ಯಾವ ಮಸಾಜ್ ಮಾಡಿದ್ದು, ಯಾವ ಎಣ್ಣೆ ಹಾಕಿದ್ದು ಅಂತಂದರೆ ಸಿಸೇಮ್ ಆಯಿಲ್ ಹಾಕಿದ್ದೀನಿ. ಬ್ಲ್ಯಾಕ್ ಸಿಸೇಮ್ ಆಯಿಲ್, ಕಪ್ಪು ಎಳ್ಳೆಣ್ಣೆ ಅಂತ ಹೇಳ್ತೀವಲ್ಲ, ಅದನ್ನು ಹಾಕಿದ್ದೀನಿ. ಸೊ ಪಾಪಗೂ ಏನು ನಾನು ಬೇರೆ ಕೆಲಸ ಇಲ್ಲ. ಇವಾಗ ನಾನು ಸ್ವಲ್ಪ ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ದೀನಿ. ಮನೆ ಕಸ ಗುಡಿಸ್ಕೊಳ್ಳೋದು. ಆ್ಯಂಡ್ ಇವತ್ತು ನಾನೇ ಅಡುಗೆ ಮಾಡಬೇಕು. ಕೃವಿ ಲೇಟಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ಮಾಡಬೇಕು. ಇಬ್ಬರನ್ನ ಹೇಗೆ ನೋಡಿಕೊಂಡು ನಾನು ಮೇಂಟೈನ್ ಮಾಡ್ತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ನಾನು ತೋರಿಸ್ತೀನಿ. ಆ್ಯಂಡ್ ಭಗವದ್ಗೀತಾನ ಅದಿತಿಗೆ ಯಾವ ರೀತಿ ಹೇಳ್ಕೊಡ್ತಿದ್ದೀನಿ, ಏನು ಸೋರ್ಸಸ್ನ ಯೂಸ್ ಮಾಡ್ತಿದ್ದೀನಿ ಅಂತಲೂ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಅವರಿಬ್ಬರು ಆಟ ಆಡ್ತಿದ್ದಾರೆ. ಅಷ್ಟರಲ್ಲಿ ನಾನು ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟೆ. ಕ್ರೀಮು, ಸೋಪು, ಪೌಡರ್ ಎಲ್ಲ ಒಟ್ಟಿಗೆ ಇದ್ದರೆ ನನಗೆ ಈಸಿ ಆಗುತ್ತೆ. ಆರಾಮಾಗಿ ಸ್ನಾನದಿಂದ ಬಂದಿದ ತಕ್ಷಣ ಮಾಡ್ಬೋದು. ಇವಾಗ ಲಿಟಲಿಗೆ ಫಸ್ಟ್ ಸ್ನಾನ. ಸೊ ಅದಿತಿ ಬಟ್ಟೆನೂ ರೆಡಿ ಇದೆ ಆ್ಯಂಡ್ ಪಾಪು ಬಟ್ಟೆ ಆ್ಯಂಡ್ ಬೆಡ್ ಸಹ ರೆಡಿ ಮಾಡಿದ್ದೀನಿ. ಲಿಟಲಿಗೆ ಫಸ್ಟ್ ಸ್ನಾನ ಮಾಡಿ ರೆಡಿ ಮಾಡಿ ಇಲ್ಲಿ ಮ್ಯಾಟ್ ಹಾಕ್ಬಿಟ್ಟು ಮಲಗಿಸ್ಬಿಟ್ಟು ಆಮೇಲೆ ಅದಿತಿಗೆ ಸ್ನಾನ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಬಟ್ಟೆ ಸಹ ವಾಶ್ ಮಾಡಬೇಕು. ಸೊ ನೋಡಿ ಇಷ್ಟು ಬಟ್ಟೆ ಮಾಡ್ಕೊಂಡಿದ್ದೀವಿ. ಅಂದರೆ ಅದಿತಿದು ಕೈಯಲ್ಲೇ ಒಗೆಯೋದು. ಆ್ಯಂಡ್ ಪಾಪಗೆ ನಾನು ಮನೇಲೆ ಕ್ಲಾತ್ ಡೈಪರ್ ಎಲ್ಲ ಯೂಸ್ ಮಾಡ್ತೀನಿ ಅಲ್ವಾ. ಸೊ ನೆನ್ನೆ ಎಲ್ಲ ಬಳಸಿರೋ ಬಟ್ಟೆ ಎಲ್ಲ ಈ ರೀತಿ ಟ್ರೇಗೆ ಹಾಕಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಇದನ್ನು ಕೈಯಲ್ಲೇ ವಾಶ್ ಮಾಡ್ತೀನಿ, ನಾನು ವಾಷಿಂಗ್ ಮಷಿನ್ಗೆ ಹಾಕಲ್ಲ. ಸೊ ಇದನ್ನು ವಾಶ್ ಮಾಡಿ ಅದಿತಿಗೆ ಸ್ನಾನ ಮಾಡಿಸಿ ಕರ್ಕೊಂಡು ಬರೋದು. ಇವರಂತೂ ಫುಲ್ಲು ಇವಾಗ ತುಂಬ ಟಮ್ಮಿ ಟೈಮು. ರೋಲ್ ಓವರ್ ಎಲ್ಲ ಆಗೋದಕ್ಕೆಲ್ಲ ಶುರು ಮಾಡಿಬಿಟ್ಟಿದ್ದಾರೆ. ಬೆಡ್ ಮೇಲಂತೂ ಹಾಕೋಕ್ಕಾಗಲ್ಲ. ಫುಲ್ಲು ಡುಬು ಅಂತ ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಿರ್ತಾರೆ. ಅದಿತಿ ಪಾಪಗೆ ಫಸ್ಟು ಸ್ನಾನ ಮಾಡಿಸ್ಬಿಡೋಣ ಬನ್ನಿ. ಆಮೇಲೆ ನಮಗೆ ಓಕೆ, ನಮಗೆ ಅಂದರೆ ಅದಿತಿಗೆ. ಇವತ್ತು ಮಮ್ಮ ಬೆಳಗ್ಗೆನೇ ಸ್ನಾನ ಮಾಡಿಬಿಟ್ಟಿದ್ದಾರೆ. ಇಲ್ಲ ಮಾಡಾಯಿತು ಪಪ್ಪು. ನಾನಿನ್ನೂ ಕ್ರೀಮು ಏನೂ ಎಲ್ಲ ಹಾಕಿಲ್ಲಲ್ಲ, ಅದಕ್ಕೆ ಗಬ್ಬಿ ಥರ ಕಾಣಿಸ್ತಾ ಇದ್ದೀನಿ ಅಷ್ಟೇ. ಓಕೆ ಕಮ್. ಎಣ್ಣೆ ಮಸಾಜ್ ಮಾಡಿ 10ರಿಂದ 15 ನಿಮಿಷ ಬಿಡ್ತೀನಿ. ಕೆಲವೊಂದ್ಸಲ 20 ನಿಮಿಷನೇ ಆಗೋಗ್ಬಿಡುತ್ತೆ. ಇಬ್ಬರೂ ಮೇಂಟೈನ್ ಮಾಡೋ ಅಷ್ಟರಲ್ಲಿ ಹಾಲೆಲ್ಲ ಕುಡಿಸಿ ಅವ್ರಿಗೆ ನ್ಯಾಪ್ ಹೊಟ್ಟೋಗ್ಬಿಟ್ಟಿರ್ತಾರೆ. ಅವ್ರನ್ನ ಎಬ್ಸಿ ಕರ್ಕೊಂಡು ಹೋಗೋ ಅಷ್ಟರಲ್ಲಿ. ಆ್ಯಂಡ್ ನೆಕ್ಸ್ಟ್ ಕಡಲೆ ಹಿಟ್ಟಿನ ಪ್ಯಾಕ್ ಹಾಕಿ 10 ಮಿನಿಟ್ಸ್ ಬಿಡ್ತೀನಿ. ಬೇಗನೆ ಡ್ರೈ ಆಗಿಬಿಡುತ್ತೆ. ಈ ಕಡಲೆ ಹಿಟ್ಟಿನ ಪ್ಯಾಕ್ನ ಹೇಗೆ ಮಾಡೋದು, ಇದು ಬೇಬಿ ಬಾತ್ ಪೌಡರ್ ಮನೆಯಲ್ಲೇ ಮಾಡ್ಕೊಡೋದು. ತುಂಬ ಚೆನ್ನಾಗಿರುತ್ತೆ. ಮಕ್ಳ ಸ್ಕಿನ್ ಸಾಫ್ಟ್ ಆ್ಯಂಡ್ ಸಪಲ್ ಆಗುತ್ತೆ. ಆ್ಯಂಡ್ ಅವರ ಟ್ಯಾನೂ ರಿಮೂವ್ ಆಗುತ್ತೆ, ಬ್ರೈಟ್ಗೂ ಸಹ ಹೆಲ್ಪ್ ಆಗುತ್ತೆ. ಹಾಗಂತ ಕಲರ್ ವೈಟ್ ಆಗ್ತಾರಾ ಅಂತಂದರೆ ಕೇಳಿದ್ರೆ ನೋ, ಆ ಥರ ಎಲ್ಲ ಏನಾಗಲ್ಲ. ತುಂಬ ಒಳ್ಳೆಯದು, ಸಾಫ್ಟ್ ಆಗಿರುತ್ತೆ. ಇದರಲ್ಲಿ ಹಾಕುವಂಥ ಇಂಗ್ರೀಡಿಯೆಂಟ್ಸ್ ತುಂಬ ಒಳ್ಳೆಯದು. ಅದ್ರ ಜೊತೆಗೆ ಅದಿತಿ ಡಕ್ಕಿ ರೂಮಲ್ಲೇ ಆಟ ಆಡ್ತಿರ್ತಾರೆ. ಅವ್ರಿಗೆ ಇಷ್ಟ ಆಗುವಂಥ ಐಟಮ್ಸ್ನ ತೊಗೊಂಡು ಬರ್ತಾರೆ ಸ್ನಾನದ ಮನೆಯಲ್ಲಿ. ಮಕ್ಕಳಿಗೆ ನೀರಲ್ಲಿ ಆಟ ಆಡೋದಕ್ಕೆ ಬಿಟ್ಟರೆ ತುಂಬ ಒಳ್ಳೆಯದು. ಅವರ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಲ್ಯಾಂಗ್ವೇಜ್ ಸ್ಕಿಲ್ಗೂ ಸಹ ಒಳ್ಳೆಯದು. ಪ್ರತಿದಿನ ಅದಿತಿ ರೊಟೀನ್ ಇದೇನೆ. ನಾವು ಸ್ನಾನ ಮಾಡಿಸುವಾಗ, ಪಾಪುಗೆ ಸ್ನಾನ ಮಾಡಿಸುವಾಗ ನೀರಲ್ಲಿ ಆಟ ಆಡ್ತಿರ್ತಾರೆ. ಆ್ಯಂಡ್ ಅವ್ರಿಗೆ ಒಬ್ರಿಗೆ ಸ್ನಾನ ಮಾಡಿಸುವಾಗ್ಲೂ ಕಡಲೆ ಹಿಟ್ಟು ಪ್ಯಾಕ್ ಹಾಕ್ಬಿಟ್ಟು ಈ ರೀತಿ ನೀರಲ್ಲಿ ಆಟ ಆಡೋದಕ್ಕೆ ಬಿಡ್ತೀನಿ. ಇದೇನೆ ಕಡಲೆ ಹಿಟ್ಟಿನ ಪ್ಯಾಕು. ತುಂಬ ಚೆನ್ನಾಗಿದೆ. ನೀವಿನ್ನೂ ಟ್ರೈ ಮಾಡಿಲ್ಲ ನಿಮ್ಮ ಮಕ್ಕಳಿಗೆ ಅಂತಂದರೆ ಪ್ಲೀಸ್ ಟ್ರೈ ಮಾಡಿ. ಲಿಟಲ್ಗೆ ನಾನು 1 ಮಂತಿಂದ ಬಳಸ್ತಾ ಇದ್ದೀನಿ. ಇದೇ ನಮ್ಮ ರೊಟೀನ್. ಎಸ್, ಯು ಗೆಟಿಂಗ್ ಇರಿಟೇಟೆಡ್. ಐ ನೋ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಲಿಟಲ್ ಇದು ಸ್ನಾನ ಆಯಿತು. ಲಿಟಲಿಗೆ ರೆಡಿ ಮಾಡಿ ಈ ಥರ ಟಮಿ ಟೈಮ್ ಹಾಕಿ, ಅಂದರೆ ಮ್ಯಾಟ್ ಮೇಲೆ ಹಾಕಿ ಇವಾಗ ಅದಿತಿಗೆ ಸ್ನಾನ ಮಾಡ್ಸೋಕೆ ಹೋಗ್ತಿದ್ದೀನಿ. ಪಾಪ ಅದಿತಿ ತುಂಬ ವೇಟ್ ಮಾಡ್ತಾ ಇದ್ದಾರೆ.
ಇರಿಟೇಟೆಡ್ ಆಯ್ತಾ? ಐ ಆಮ್ ಸಾರಿ. ಕಡಲೆ ಹಿಟ್ಟೆಲ್ಲ ಚೆನ್ನಾಗಿ ಒಣಗಿದೆ. ಅಂದರೆ ಅದಿತಿಗೆ ಹಚ್ಬಿಟ್ಟು ನಾನು ಪಾಪುನ ರೆಡಿ ಮಾಡೋಕ್ಕೆ ಹೋಗ್ತೀನಿ. ಶಿಲ್ ಬಿ ವೇಟಿಂಗ್ ಹಿಯರ್ ಓನ್ಲಿ. ಪಾಪ ಹೇಳ್ತಿರ್ತಾರೆ, ಮಮ್ಮ ಬನ್ನಿ ಬೇಗ, ಇರಿಟೇಟ್ ಆಗ್ತಿದೆ ನನಗೆ ಅಂತ. ತುಂಬ ಮುದ್ದು ಪಾಪು ಇದು. ತುಂಬ ವೆಯ್ಟ್ ಮಾಡೋದಕ್ಕೆ ನನಗಿದೆಲ್ಲ ಮಾಡೋದಕ್ಕೆ ಸಾಧ್ಯ. ಇವಾಗ ಅದಿತಿಗೆ ಸ್ನಾನ ಮಾಡಿಸಿ ಬಟ್ಟೆ ಹೋಗಿದ್ಬಿಟ್ಟು ಆಚೆ ಬರೋದು, ಆಮೇಲೆ ಬ್ರೇಕ್ಫಾಸ್ಟ್. ಐ ಕಂಟಿನ್ಯೂ ದ ವ್ಲಾಗ್. ಆ್ಯಂಡ್ ಆಲ್ಸೋ ನಾನು ಪಾಪುದು ಮತ್ತು ಅದಿತಿ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕ್ತಿಲ್ಲ. ಅದಿತಿದು ನಂದು ಬಾಣಂತನದ 3 ತಿಂಗಳು 4 ತಿಂಗಳು ಟೈಮಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕ್ತಾಯಿದ್ರು. ಬಟ್ಟೆಗಳೆಲ್ಲ ತುಂಬ ಹಾಳಾಗ್ತಿದೆ ಅನ್ನೋಂಥ ಫೀಲ್ ಆಗ್ತಿತ್ತು. ಅದಕ್ಕೋಸ್ಕರ ಇವಾಗ ಕೈಯಲ್ಲೇ ಒಗಿತಾ ಇದ್ದೀನಿ. ಲಿಟರಲಿ ಬಟ್ಟೆಗಳನ್ನ ಕೈಯಲ್ಲೇ ಒಗಿತೀನಿ. ಅದಕ್ಕೆ ನಾನು ಡೆಟಾಯ್ಲ್ನ ಯೂಸ್ ಮಾಡ್ತೀನಿ. ಎಲ್ಲ ವಾಶ್ ಆದಮೇಲೆ ಡೆಟಾಯ್ಲ್ ನೀರಲ್ಲಿ ಈ ರೀತಿ ಕಂಪ್ಲೀಟ್ ಸ್ಕ್ವೀಸ್ ಮಾಡಿ ಚೆನ್ನಾಗಿ ರಿನ್ಸ್ ಮಾಡಿ ಡ್ರೈ ಮಾಡ್ತೀನಿ. ಗೋವಿಂದಾಯ ನಮೋ ನಮಃ. ತ್ರಯಂಬಕಂ ತ್ರಯಂಬಕಂ ಯಜಾಮಹೇ ಸುಗಂಧೇ ಪುಷ್ಟಿನಂ ವರ್ಧನಂ ವರ್ಧನಂ ಊರ್ವಾವು ಹಮೇವ ಬಂಧನಾತ್ ಮೃತ್ಯೋ ಮೃತ್ಯುಸ್ಯ ಮಾಮೃತಾತ್. ಅದಿತಿ ಸ್ನಾನ ಆದಮೇಲೆ ರೆಡಿ ಮಾಡಿದೆ. ಅವರು ದೇವ್ರಿಗೆ ಕೈ ಮುಗಿಯೋದು ದಿನಾಗಲೂ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಇವಾಗ ಲಿಟಲ್ಗೆ ಒಂದ್ಸಲ ಫೀಡ್ ಮಾಡಿಸಿ ಅವ್ರು ನಿದ್ದೆ ಆರಾಮಾಗಿ ಮಾಡ್ತಾರೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋದೆ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ರಾತ್ರಿನೇ ನೆನೆ ಹಾಕಿದ್ದಂತಹ ಒಂದು ಡ್ರೈ ಫ್ರೂಟ್ಸು, ಇದು ಹೇರ್ ಫಾಲ್ ಕಂಟ್ರೋಲ್ ತುಂಬ ಚೆನ್ನಾಗಿ ಮಾಡುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಆ್ಯಂಡ್ ಬಾಣಂತನದ ಟೈಮಲ್ಲಿ ಡ್ರೈ ಫ್ರೂಟ್ಸ್ ತುಂಬ ಒಳ್ಳೆಯದು. ಇದನ್ನು ಹೇಗೆ ಮಾಡೋದು? ಇದು ಹೇರ್ ಫಾಲ್ ತುಂಬ ಆಗ್ತಿರುತ್ತೆ ಅಲ್ವಾ ನಮಗೆ ಈ ಟೈಮಲ್ಲಿ, ಪೋಸ್ಟ್ ಪಾರ್ಟಮ್ ಟೈಮಲ್ಲಿ. ಅದನ್ನು ತುಂಬ ಚೆನ್ನಾಗಿ ಬೇಗ ಹೇರ್ ಫಾಲ್ ರಿಕವರ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ನೀವು ಇದನ್ನು ಟ್ರೈ ಮಾಡಿಲ್ಲ ಅಂತಂದರೆ ಒಂದ್ಸಲ ಟ್ರೈ ಮಾಡಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ ಬೆಳಗ್ಗೆನೇ ಅದಿತಿಗೆ ಈ ರೀತಿ ಸೆಟ್ ಸಹ ಮಾಡಿಟ್ಟಿದ್ದೆ. ಐಸ್ ಕ್ರೀಮ್ ಹಾಕಿಟ್ಟಿದ್ದೆ. ತುಂಬ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸ್ ಅಲ್ವಾ, ಅವ್ರಿಗೆ ಸ್ವಲ್ಪ ಬೆಲ್ಲ ಹಾಕಿರ್ತೀನಿ. ಅದನ್ನು ಹೇಗೆ ಮಾಡೋದು ಅಂತ ಎರಡನ್ನೂ ಒಂದೇ ವ್ಲಾಗಲ್ಲಿ ಇದೆ. ಅದನ್ನು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಕೋಕೋ ಪೌಡರ್ ಹಾಕ್ತೀನಿ. ತುಂಬ ಈಸಿ, ಬೆಸ್ಟಾಗಿ ಮನೇಲೇ ಮಾಡ್ಕೊಂಡು ಕುಡಿಬೋದು. ಇಟ್ಸ್ ಲೈಕ್ ಒಂದು ಕೋಲ್ಡ್ ಕಾಫಿ ಥರ ಇರುತ್ತೆ. ಬ್ರೇಕ್ಫಾಸ್ಟ್ಗೆ ನಾನು ಮಂಡಕ್ಕಿ ಮಾಡ್ಕೊಳ್ತಾ ಇದ್ದೀನಿ, ಅಂತಂದರೆ ಒಗ್ಗರಣೆ, ಕಡಲೆಪುರಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ನನಗಂತೂ ಈ ರೀತಿ ಎಲ್ಲ ತುಂಬ ಇಷ್ಟ ಆಗುತ್ತೆ. ಸೊ ಸಿಂಪಲ್ಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಅದಿತಿಗೂ ಇದನ್ನೇ ತಿನ್ನಿಸ್ತೀನಿ. ಅದಿತಿಗೇನು ಸಪ್ರೇಟ್ ಮಾಡಲ್ಲ. ಅವರು ಆರಾಮಾಗಿ ಖಾರ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ. ರುಚಿಯಾಗಿದ್ದರೆ ಖಾರನೂ ಇದ್ರೂ ತಿಂತಾರೆ, ರುಚಿ ಇರಬೇಕಷ್ಟೇ ಅವ್ರಿಗೆ. ಬ್ರೇಕ್ಫಾಸ್ಟ್ ಮಾಡ್ಕೊಳ್ತಾ ಹಾಗೇನೆ ಪಾಪು ಎದ್ದಿದ್ದಾರಾ ಅಂತ ಒಂದ್ಸಲ ನೋಡ್ತಿರ್ತೀನಿ. ಮಕ್ಕಳನ್ನ ಬೆಡ್ ಮೇಲೆ ಹಾಕಿದ್ರೆ ಎಷ್ಟು ಭಯ ಆಗುತ್ತೆ ಅಲ್ವಾ? ನನಗೂ ಅದೇ ಅವಾಗವಾಗ ಭಯ ಆಗ್ತಾ ಇರುತ್ತೆ. ನಿದ್ದೆ ಮಾಡುವಾಗ ಯೂಶ್ವಲಿ ಅವ್ರ ಬೆಡ್ ಇದೆಯಲ್ಲ ಬೇಬಿ ನೆಸ್ಟಲ್ಲಿ, ಅದರಲ್ಲೇ ಹಾಕಿ ಮಲಗಿಸೋದು. ನಿದ್ದೆ ಮಾಡ್ತಿದ್ದಾರಾ ಏನು ಅಂತ ಹೋಗಿ ನೋಡ್ಕೊಂಡು ಬರೋದು. ಆ್ಯಂಡ್ ಬ್ರೇಕ್ಫಾಸ್ಟ್ ಆಯಿತು. ಈ ರೀತಿಯಾಗಿದೆ, ಸಕ್ಕತ್ತಾಗಿರುತ್ತೆ, ಯಮ್ಮಿ ಆಗಿರುತ್ತೆ. ಅದ್ರ ಜೊತೆಗೆ ಸೌತೆಕಾಯಿ ತಿಂತಿದ್ದೀನಿ. ಸೌತೆಕಾಯಿ ತುಂಬ ಒಳ್ಳೆಯದು. ಅದಿತಿ ಮಮ್ಮು ಕಮ್. ದೋಸೆ ಅಲ್ಲ, ಕೈ ತೊಳ್ಕೊಂಡ್ರಾ ನೀವು? ಇಬ್ರು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಅದಾದಮೇಲೆ ಲಿಟಲ್ ಏನೋ ಇದ್ರು, ಅವ್ರಿಗೆ ಇನ್ನೊಂದ್ಸಲ ಫೀಡ್ ಮಾಡಿಸಿ ಒಂದು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡಿ ಬ್ರೆಸ್ಟ್ ಮಿಲ್ಕ್ನ ಡೊನೇಷನ್ ಮಾಡ್ತಿದ್ದೀನಲ್ವಾ, ಸೊ ಅದನ್ನು ಸ್ಟೋರ್ ಮಾಡಿ ಇಟ್ಟೆ. ಆ್ಯಂಡ್ ಸ್ವಲ್ಪ ಅದಿತಿಗೆ ಆ್ಯಕ್ಟಿವಿಟೀಸು ಆ್ಯಂಡ್ ಫೋನಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ರೀಡಿಂಗ್ ಚೆನ್ನಾಗಿ ಇವಾಗ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯೂಶಲಿ ಇದೆಲ್ಲ ನಮ್ಮದು ಲರ್ನಿಂಗ್ ಟೈಮ್ ಆಗಿರುತ್ತೆ ಬೆಳಗ್ಗೆ. ಆ್ಯಂಡ್ ಲಿಟಲ್ ಆಚೆಗಡೆ ಮ್ಯಾಟ್ ಹಾಕ್ಬಿಟ್ಟು ಆಚೆ ಹಾಕ್ತೆ. ಅದಿತಿನೂ ಟಮಿ ಟೈಮ್ ಮಾಡ್ತಿದ್ರು. ಟೈಮ್ ಆಲ್ರೆಡಿ 11:45 ಆ ರೀತಿ ಆಗಿತ್ತು. ಬಟ್ಟೆ ಒಗ್ದಾಕಿದ್ನಲ್ಲ, ಅದನ್ನು ಆಚೆಗಡೆ ಒಣಗಾಕಿರಲಿಲ್ಲ. ಅದನ್ನು ಆಚೆಗಡೆ ತೊಗೊಂಡು ಹೋಗಿ ಹಾಕೋಣ ಅಂತ ಅಂದ್ಬಿಟ್ಟು ಹೋದೆ. ಈ ರೀತಿ ಕೆಳಗಡೆ ಹಾಕಿದ್ರೆ ಆರಾಮಾಗಿ ಆಟ ಆಡ್ತಿರ್ತಾರೆ. ಬೆಡ್ ಮೇಲೆ ಹಾಕಿದ್ರೆ ಒಂಥರ ಸಖತ್ ಭಯ, ಎಲ್ಲಿ ಬಿದ್ದುಬಿಡ್ತಾರೆ ಅಂತ. ಅದೊಂಥರ ಎಷ್ಟು ಭಯ ಆಗುತ್ತೆ ಅಲ್ಲ. ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗತ್ತೆ ಮಕ್ಕಳನ್ನ. ಅದಿತಿನ ಕರೆದೆ, ಆಚೆ ಬರ್ತೀರಾ, ಹೆಲ್ಪ್ ಮಾಡ್ತೀರಾ ಅಂತ. ಯೂಶಲಿ ಹೆಲ್ಪ್ ಮಾಡ್ತಾರೆ. ಬಟ್ ಲಿಟಲೇ ಮ್ಯಾಟ್ ಮೇಲೆ ಇದ್ದಾರೆ ಅಲ್ವಾ, ಅವ್ರಿಗೂ ಒಂಥರ ಕ್ಯೂರಿಯಾಸಿಟಿ, ಚೆನ್ನಾಗಿ ಆಟ ಆಡಿಸ್ಬೇಕು ಅಂತ. ಮಕ್ಕಳೇ ಹಾಗಲ್ವಾ. ಸೊ ನಾನೇ ಆಚೆಗಡೆ ಹೋಗಿ ಹಾಕಿದೆ. ಅವರು ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೂ. ಕ್ಯೂಟ್ ಒಂಥರ. ನಾನು ಅದಿತಿ ಇದೇ ರೀತಿ ಇನ್ವಾಲ್ವ್ ಆಗಿ ಎಂಜಾಯ್ ಮಾಡಿಕೊಂಡು ಕೆಲಸಗಳು ಮಾಡ್ತೀನಿ. ಆ್ಯಂಡ್ ಯಾವುದೇ ರೀತಿ ಸ್ಟ್ರೆಸ್ ಆಗಲ್ಲ ನನಗೂ. ಇವಾಗ ಎಲ್ಲ ಕೆಲಸ ಆಲ್ಮೋಸ್ಟ್ ಆಯಿತು. ಆ್ಯಕ್ಚುಲಿ ಇವಾಗ ಸಾಂಬಾರು ಮಾಡಬೇಕಿತ್ತು. ಹುಳಿ ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಕರೆಂಟ್ ಇಲ್ಲ, ಮಿಕ್ಸರ್ ಜಾರ್ಗೆ ರುಬ್ಬೇಕಲ್ಲ ಮಸಾಲೆಗೆ, ಸೊ ಕರೆಂಟ್ ಇಲ್ಲ. ಅದಕ್ಕೋಸ್ಕರ ಅದಿತಿಗೆ ಇವಾಗ ಭಗವದ್ಗೀತಾ ಹೇಳಿಸ್ಬಿಟ್ಟು ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಕುರುಬಿ ಅಂತೂ ಮಧ್ಯಾಹ್ನಕ್ಕೆ ಊಟಕ್ಕೆ ಬರಲ್ಲ. ಏನು ಯೋಚನೆ ಮಾಡಿದೆ, ಅದಿತಿಗೆ ಮುದ್ದೆ ಮಾಡಿ ತುಪ್ಪದಲ್ಲಿ ಹೊರಳಿಸ್ಬಿಟ್ಟು ಕೊಟ್ಟರೆ ಅವ್ರು ತಿಂತಾರೆ. ಅದನ್ನು ಮಾಡೋಣ. ಆ್ಯಂಡ್ ನನಗೆ ಮೆಂತ್ಯ ಹಿಟ್ಟಿನ ಮುದ್ದೆ ಮಾಡ್ಕೊಂಡು ತಿಂತೀನಿ. ಇವತ್ತಿಂದು ದಿನ ಆಲ್ಮೋಸ್ಟ್ ಕಳ್ದಂಗೆ ಆಗುತ್ತೆ.
ಆ್ಯಂಡ್ ಈವ್ನಿಂಗ್ ಎದ್ಮೇಲೆ ಕಾಫಿ, ಅದಿತಿಗೆ ಏನಾದರೂ ಸ್ನ್ಯಾಕ್ಸು. ಇವಾಗ 1 ತಿಂಗಳು ಇದು ನಡೀತಿದೆಲ್ಲ ಕಾರ್ತಿಕ ಮಾಸ, ನಾವು ನಾನ್ ವೆಜ್ನ ಬೆಳೆಸೋದಿಲ್ಲ, ಇವನ್ ಮೊಟ್ಟೆನೂ ಸಹ ತಿನ್ನೋದಿಲ್ಲ. ಪನ್ನೀರು, ಮಖಾನ ಅದೇ ರೀತಿ ಜಾಸ್ತಿನ ಕೊಡ್ತೀನಿ. ನಿನ್ನೆ ಮಖಾನ ತಿಂದಿದ್ದಾರೆ, ಐ ಡೋಂಟ್ ನೋ ಇಫ್ ಶಿ ಆಸ್ಕ್ ಮಖಾನ. ಇವತ್ತು ಮಖಾನ ಕೊಡ್ತೀನಿ, ಇಲ್ಲ ಅಂತಂದರೆ ನೋಡಬೇಕು. ಊಟದ ಕತೆ ಇದು. ನಿಟಲೇನ ಮ್ಯಾಟ್ ಮೇಲೆ ಹಾಕಿದ್ದೀನಿ, ಶಿ ಈಸ್ ಪ್ಲೇಯಿಂಗ್. ಇವಾಗ ಭಗವದ್ಗೀತೆ ಬಗ್ಗೆ ತುಂಬ ಪ್ರಶ್ನೆ ಇದೆ, ದಟ್ ಯಾವ ರೀತಿ ಹೇಳ್ಕೊಡ್ತಿದ್ದೀರಾ, ಯಾವ ಬುಕ್ನ ರೆಫರ್ ಮಾಡ್ತಿದ್ದೀರಾ, ಹೇಗೆ ಹೇಳ್ಕೊಡ್ತಿದ್ದೀರಾ ಅಂತ. ಅದಿತಿ ಬರ್ತೀರಾ? ಸೊ ಭಗವದ್ಗೀತೆನ ನಾನು ಯಾವುದೇ ರೀತಿ ಬುಕ್ನ ನಾನು ಬೆಳೆಸ್ತಿಲ್ಲ, ನಾನು ಯಾವ ಬುಕ್ಕನ್ನು ಸಹ ಪರ್ಚೇಸ್ ಮಾಡಿ ಪಿ ಮಾಡಿ ಬರ್ತೀರಾ? ಓಕೆ. ಭಗವದ್ಗೀತೆಗೆ ನಾನು ಯಾವುದೇ ರೀತಿ ಬುಕ್ನ ಪರ್ಚೇಸ್ ಮಾಡಿಲ್ಲ. ಒಂದು ವಿಡಿಯೋನ ನಾನು ರೆಫರ್ ಮಾಡ್ತೀನಿ. ನನಗೆ ಆಶಾ ಅನ್ನೋರು ಇನ್ಸ್ಟಾಗ್ರಾಮಲ್ಲಿ ಅವರು ಭಗವದ್ಗೀತೆ ಕ್ಲಾಸಸ್ನ ನಡೆಸ್ತಾರಂತೆ. ಆ್ಯಕ್ಚುಲಿ ನಾನು ಅವರು ಪ್ರೊಫೈಲ್ನ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ತುಂಬ ಹುಡುಕ್ತಾ ಇದ್ದೀನಿ, ಅವ್ರ ಪ್ರೊಫೈಲ್ ನನಗೆ ಸಿಗ್ತಾಯಿಲ್ಲ. ಅವ್ರು ರೀಚ್ ಔಟ್ ಆಗಿ ನಾನು ಈ ರೀತಿ ಭಗವದ್ಗೀತೆನ ಮಕ್ಳಿಗೆ ಹೇಳ್ಕೊಡ್ತೀನಿ, ನೀವು ಹೆಲ್ಪ್ ಮಾಡೋಕ್ಕಾಗತ್ತಾ, ನೀವು ಹೇಳೋಕ್ಕಾಗತ್ತಾ ನಿಮ್ಮ ಫಾಲೋವರ್ಸ್ಗೆ ಅಂತ. ನಾನು ಸ್ಟೋರಿ ಸಹ ಹಾಕಿದ್ದೆ ದಟ್ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ, ನೀವು ಕ್ಲಾಸಸ್ನ ತೊಗೊಳ್ಬೋದು ಅಂತ. ನಿಜವಾಗ್ಲೂ ಏನು ಹೇಳಬೇಕು ಅಂತಂದ್ರೆ ಅವ್ರು ಎಷ್ಟು ಒಳ್ಳೆ ಮನಸ್ಸಿಂದ, ನೀವು ಎಷ್ಟು ಪೇ ಅಂದರೆ ಈಗ ಆ್ಯಸ್ ಅ ಪೇರೆಂಟ್ ಆಗಿ ನಾನು ಇವಾಗ ಒಂದು 500 ನಿಮಗೆ ಮಂತ್ಲಿಗೆ ಪೇ ಮಾಡ್ತೀನಿ ಅಂತಂದರೆ ಶಿ ಈಸ್ ರೆಡಿ ಟು ಟೇಕ್ ದ್ಯಾಟ್ ಆಲ್ಸೋ. ಇಲ್ಲ ನನಗೆ ಅಷ್ಟೊಂದು ಆಗಲ್ಲ, ಒಂದು 300 ಪೇ ಮಾಡ್ತೀನಿ ಅಂತಂದ್ರೂ ಅವರು ತಗೊಳ್ಳೋದಕ್ಕೆ ರೆಡಿ ಇದ್ದಾರೆ. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಅವ್ರ ಹತ್ರ ಕ್ಲಾಸಸ್ನ ತೊಗೊಳ್ಳಿ. ನಾನು ಯಾಕೆ ಕ್ಲಾಸಸ್ನ ತೊಗೊಳ್ಳೆ ನಾನು ಅದಿತಿಗೆ ಹೇಳ್ಕೊಡ್ತಿದ್ದೀನಿ ಅಂತಂದರೆ, ನನ್ನ ಒಂದು ಏನಂತ ಹೇಳೋದು ಕೆರಿಯರ್ ಫೀಲ್ಡ್ ಏನಿದೆ ಅದು ಹೇಳೋಕ್ಕಾಗಲ್ಲ, ತುಂಬ ಫ್ಲಕ್ಚುಯೇಷನ್ ಆಗ್ತಿರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದ ಪೇರೆಂಟ್ ಟೈಮ್ಗೆ. ನಾನು ಅವ್ರ ಟೈಮ್ಗೆ ಅಡ್ಜಸ್ಟ್ ಆಗಿ ನಾನು ಕ್ಲಾಸಸ್ನ ಮಾಡಬೇಕಾಗುತ್ತೆ. ಸೊ ಒಂದೇ ಫಿಕ್ಸ್ಡ್ ಕ್ಲಾಸ್ಗೆ ನಾನು ಜಾಯಿನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಅದಿತಿಗೆ ನಾನು ಹೇಳ್ಕೊಡೋದು, ಅದಿತಿ ಚೆನ್ನಾಗಿ ಕಲಿತಿದ್ದಾರೆ, ಸೊ ನಾನೇ ಹೇಳ್ಕೊಡೋಣ ಅಂತ ಅಂದ್ಬಿಟ್ಟು ನಾನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ಒಂದು 30 ಶ್ಲೋಕವರೆಗೂ ಬಂದಿದೆ. 20ವರೆಗೂ ತುಂಬ ಕ್ಲಾರಿಟಿಯಾಗಿ ಹೇಳ್ತಾರೆ, ಕ್ಲಿಯರ್ ಆಗಿದೆ. 20ಇಂದ 30 ಏನಿದೆ ಇವಾಗ ಅದು ನಡೀತಾ ಇದೆ. ಸೊ ನಾನು ಏನು ಮಾಡ್ತೀನಿ ಅಂತಂದರೆ, ನಾನು ಯಾವ ಒಂದು ವಿಡಿಯೋನ ರೆಫರ್ ಮಾಡ್ತಿದ್ದೀನಿ ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಒಂದ್ಸಲ ಚೆಕ್ ಮಾಡಿ. ಅದೇ ವಿಡಿಯೋನ ನಾನು ಪ್ರತಿ ಒಂದು ಶ್ಲೋಕ, ಇವಾಗ ಒಂದು ಅಧ್ಯಾಯದಲ್ಲಿ 45 ಶ್ಲೋಕ ಇರುತ್ತೆ, ಕೆಲವುದ್ರಲ್ಲಿ 75 ಆ ರೀತಿ ಇರುತ್ತೆ ಅಲ್ವಾ. ಸೊ ಪ್ರತಿಯೊಂದು ಶ್ಲೋಕಗಳನ್ನು ಮೊದಲನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ, 2ನೇ ಶ್ಲೋಕ, 3ನೇ ಶ್ಲೋಕ ಅಂತ ಏನಿರುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇನ್ನೊಂದು ಫೋನಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಅದಿತಿಗೆ ಹೇಳ್ಕೊಡುವಾಗ ಈ ಫೋನ್ನ ರೆಫರ್ ಮಾಡಿಕೊಂಡು ನಾನು ಹೇಳ್ಕೊಡ್ತೀನಿ. ಸೊ ಒಂದ್ಸಲ ಅಂದರೆ ನಿಮಗೆ ಅದಿತಿಗೆ ಯಾವ ರೀತಿ ಹೇಳ್ಕೊಡ್ತೀನಿ ಅಂತ ಹೇಳ್ತೀನಿ. ನಾನು ಹೇಳಿದೆ ಅಲ್ವಾ ಅವಾಗಲೇ, 20ರಿಂದ 30ನೇ ಶ್ಲೋಕವರೆಗೂ ಇವಾಗ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಅದನ್ನು ಹೇಗೆ ಹೊಸದಾಗಿ ಯಾವುದನ್ನು ಹೇಗೆ ಹೇಳ್ಕೊಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. 21ನೇ ಶ್ಲೋಕ ಇವಾಗ ಹೇಳ್ಕೊಡ್ತೀನಿ. ಅದಿತಿ ಪಾಪು ಯಾಯ್ ಇಬ್ರು ಕಚ್ಕೊಂಡು ಮಲ್ಕೊಂಡಿರೋದು ನೋಡಿ ಅಲ್ಲಿ. ಬನ್ನಿ ಮಗಳೇ, ಪಾಪು ಕಚ್ಚಬಾರ್ದು ಪಾಪ, ಬಿಡಿ ಅದನ್ನ. ಬನ್ನಿ ಅಂತ ಹೇಳಿದ್ದಲ್ವಾ, ಬಿಡು ಪಾಪು, ಕಚ್ಚಬಾರ್ದು. ಆಟ ಆಡಕ್ಕಲ್ಲ ಕೊಟ್ಟಿದ್ದು, ಕಚ್ಚಕ್ಕಲ್ಲ. ಇಲ್ಲಿ ಇಡ್ತೀನಿ, ಆಟ ಆಡಿ ಹೀಗೆ. 21ನೇ ಶ್ಲೋಕ ಬನ್ನಿ. ನಮಸ್ತೆ ಭಗವದ್ಗೀತಾ, ಓಕೆನಾ? ಎಂತ ಅದು ಮೂಗು ಬಾಯಿ ಸ್ಟಾರ್ಟ್ ಮಾಡೋಣ. ಅಥ ಪ್ರಥಮೋಧ್ಯಾಯ, ಫಸ್ಟಿಂದ ಅಲ್ಲ, ನಾವು 21ನೇ ಶ್ಲೋಕದಿಂದ. ಅರ್ಜುನ ಉವಾಚ ಸೇನಯೋರು ಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಋಷಿಕೇಶಂ ವಾಕ್ಯಂ ಇದಮಾಹ. ಅದಿತಿ ಭಗವದ್ಗೀತೆ ಹೇಳುವಾಗ ಹೇಗೆ ಕುತ್ಕೊಳ್ಬೇಕು? ಇದಮಾಹ. ವೆರಿ ಗುಡ್. ಯಾವದೇತಾನ್ ಯೋಧು ಕಾಮಾನ ವಸ್ತಿತಾನ್ ಕೈರ್ಮಯ ಸಹ ಯೋಧವ್ಯಂ ಅಸ್ಮಿನ್ ರಣ ಸಮುದ್ಯಮೆ. ಈ 20 ಮೊದಲನೇ ಅಧ್ಯಾಯದಲ್ಲಿ 20 ಶ್ಲೋಕ ಇಂದ 30ನೇ ಶ್ಲೋಕ ಏನಿದೆ ಅಲ್ಲಿವರೆಗೂ ಅದಿತಿಗೆ ಮಧ್ಯ ನೆನಪಾಗತ್ತೆ, ಕೆಲವು ನೆನಪಾಗ್ತಿಲ್ಲ. ಅದಕ್ಕೋಸ್ಕರ ಅದನ್ನ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ಇದೇ ರೀತಿ ನಾನು ಪ್ರತಿದಿನ ಹೇಳ್ಕೊಡೋದು. ಒಂದೊಂದಿನ ಮಿಸ್ ಆಗುತ್ತೆ. ಐ ಡೋಂಟ್ ಸೇ ನಾನು ದಿನಾಗ್ಲೂ ರೊಟೀನ್ ಸೆಟ್ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತ ಹೇಳಕ್ಕಾಗಲ್ಲ. ಒಂದೊಂದಿನ ಮಿಸ್ ಆಗುತ್ತೆ. ಕೇರ್ಫುಲ್ ಅದಿತಿ, ಕೇರ್ಫುಲ್. ಇಟ್ಸ್ ಓಕೆ.
ಸೊ ಬಟ್ ರೊಟೀನ್ ಆಗಿ ನಾವು ಸೆಟ್ ಮಾಡಿದ್ರೆ ಚೆನ್ನಾಗಿ ಮಕ್ಕಳು ಕಲಿತಾರೆ. ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಮಕ್ಕಳಿಗೆ ಕ್ಲಾರಿಟಿ ಬರುವುದು, ನಿಮ್ಮ ಮಕ್ಕಳಿಗೆ ಏನಾದರೂ ಕ್ಲಾರಿಟಿ ಪ್ರಾಬ್ಲಮ್ ಇದೆ ಅಂತಂದ್ರೂ ನೀವು ಇದರಲ್ಲಿ ಈ ಒಂದು ಭಗವದ್ಗೀತಾನ ಹೇಳ್ಕೊಡ್ತಾ ಬನ್ನಿ, ಕ್ಲಾರಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ. ನಾನು ಈಗ 1ರಿಂದ 20ನೇ ಶ್ಲೋಕದಲ್ಲಿ ಅದಿತಿ ಯಾವುದೇ ಒಂದು ವರ್ಡ್ನೂ ಸಹ ತಪ್ಪಾಗಿ ಹೇಳದೇ ಇರೋದಕ್ಕೆ ಮೇಕ್ ಶ್ಯೂರ್ ಮಾಡ್ತೀನಿ. ಕ್ಲಾರಿಟಿ, ದ ಪರ್ಟಿಕ್ಯುಲರ್ ವರ್ಡ್ ಏನಿದೆ ಅದು ಉಚ್ಚಾರಣೆ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ವರ್ಕ್ ಮಾಡಿದ್ದೀನಿ ಆಲ್ರೆಡಿ. ಮೊದಲನೇ ಅಧ್ಯಾಯದಲ್ಲಿ 20 ಶ್ಲೋಕಗಳನ್ನ ಈಗ 20ರಿಂದ 30ನೇದನ್ನು ಹೇಳ್ಕೊಡ್ತಾ ಇದ್ದೀನಿ. 30ಅಲ್ಲಿ ಆಲ್ಮೋಸ್ಟ್ ಎಲ್ಲ ಬರ್ತಿದೆ ಅಂತಂದಾಗ ಇನ್ನು ನೆಕ್ಸ್ಟ್ 10 ತಗೊಳ್ತೀನಿ ಅಥವಾ 15 ತಗೊಳ್ತೀನಿ. ಸೊ ಆ ರೀತಿ. ಸೊ ನನಗೆ ಸದ್ಯಕ್ಕೆ ಯಾವುದೇ ಬುಕ್ನ ಪರ್ಚೇಸ್ ಮಾಡಿಲ್ಲ, ಯಾಕಂತಂದ್ರೆ ಬುಕ್ಕಲ್ಲಿ ಇಟ್ಕೊಂಡು ಓಪನ್ ಮಾಡಿಕೊಂಡು ಹೇಳ್ಕೊಡೋದಕ್ಕೆ ಕಷ್ಟ ಆಗುತ್ತೆ. ನನಗಷ್ಟು ಏನಂತ ಹೇಳೋದು ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಇಲ್ಲದಿರೋದ್ರಿಂದ ನಾನು ಈ ರೀತಿ ಫೋನಲ್ಲಿ ಸ್ಕ್ರೀನ್ಶಾಟ್ ಇಟ್ಕೊಂಡು ನಾನು ಹೇಳ್ಕೊಡ್ತಾ ಇದ್ದೀನಿ. ಯಾವ ಒಂದು ವಿಡಿಯೋನ ನಾನು ರೆಫರ್ ಮಾಡಿದ್ದೀನಿ, ತುಂಬ ಆ ಒಂದು ವಿಡಿಯೋನ ನಾನು ಕೇಳಿಸ್ಕೊಂಡು ಆಮೇಲೆ ನಾನು ಸ್ಕ್ರೀನ್ಶಾಟ್ನ ನನಗೆ ಅದು ನೆನಪಾಗುತ್ತೆ. ಅವರ ಆ ಒಂದು ಹುಡುಗ ಏನು ಹೇಳಿದ್ದಾರೆ, ಆ ಮಗು ಹೇಳಿರುವಂತಹ ಉಚ್ಚಾರಣೆ ಚೆನ್ನಾಗಿ ನೆನಪಾಗುತ್ತೆ. ಅದಾದ್ಮೇಲೆ ನಾನು ಅದಿತಿಗೆ ಹೇಳ್ಕೊಡೋದಕ್ಕೆ ನನಗೆ ತುಂಬ ಹೆಲ್ಪ್ ಆಗಿದೆ. ಆ ವಿಡಿಯೋ ನನಗೆ ರೆಫರ್ ಮಾಡಿದ್ದು ಆಶಾ ಅನ್ನೋರೆ. ಆ ವಿಡಿಯೋನ ನೋಡಿ ಮೇಡಮ್ ಅಂತ ನಾನು ಬೇರೆ ವಿಡಿಯೋನ ರೆಫರ್ ಮಾಡ್ತಿದ್ದೆ. ಕೆಲವು ಉಚ್ಚಾರಣೆಯಲ್ಲೂ ತಪ್ಪಿದೆ ಅಂತ ನನಗೆ ಹೇಳಿದ್ರು. ಆ್ಯಂಡ್ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ದಟ್ ನೀವು ಉಚ್ಚಾರಣೆ ತಪ್ಪು ಮಾಡ್ತಿದ್ದೀರಾ ಅಂತ. ದಯವಿಟ್ಟು ವಿಡಿಯೋಸ್ನ ನೋಡಿ ಆಮೇಲೆ ನೀವು ಕಲೀರಿ. ಆ್ಯಂಡ್ ನಾನು ಕೃಷ್ಣನ್ಗೆ ಹೇಳ್ಕೊಂಡಿರೋದು ಒಂದೇನೆ, ತಪ್ಪೋ ಸರಿನೋ ಗೊತ್ತಿಲ್ಲ, ಇದಕ್ಕೆ ಕಾಲಿಟ್ಟಿದೀವಿ, ಇದನ್ನ ಮಾಡಬೇಕು ಅಂತ ಹೊರಟಿದೀವಿ. ಅಂಡ್ ಹೇಳ್ತಾರೆ ಭಗವದ್ಗೀತೆನ ಎಲ್ಲರೂ ಓದಕ್ಕಾಗಲ್ಲ, ಎಲ್ಲರೂ ಕಲಿಯೋದಕ್ಕಾಗಲ್ಲ. ಅದಿತಿ ಮಾಮಿ ಏನಕ್ಕೆ ಹೋಗಿದ್ದೀರಾ? ಭಗವದ್ಗೀತೆನ ಎಲ್ಲರೂ ಕಲಿಯಕ್ಕಾಗಲ್ಲ. ಭಗವದ್ಗೀತೆನ ಎಲ್ಲರೂ ಏನಂತ ಹೇಳೋದು, ಎಲ್ಲರಿಗೂ ಅದು ಮನ್ಸು ಬರಲ್ವಂತೆ. ಅಂಡ್ ಶ್ರೀಕೃಷ್ಣ ಅವರೇನೆ ಹೇಳಿಸ್ಕೋತಾರಂತೆ ಕೆಲವರು ಬಾಯಿಗಳಲ್ಲಿ, ಅಂದ್ರೆ ಅವ್ರ ಮನ್ಸು ಬಂದು ಅವ್ರು ಹೇಳ್ತಾರಂತೆ. ಸೊ ನಮ್ಮ ಕಡೆಯಿಂದ ನಾನು ಅದನ್ನ ಕಲಿತು ನಾನು ಅದಿತಿಗೆ ಹೇಳ್ಕೊಡ್ತಿದ್ದೀನಿ ಅಂತಂದ್ರೆ ಇಟ್ ಇಸ್ ಕೃಷ್ಣಸ್ ಬ್ಲೆಸ್ಸಿಂಗ್ ಅಂತ ನಾನು ನಂಬ್ತೀನಿ. ನಾನು ಕೃಷ್ಣನ ನಂಬ್ತೀನಿ. ಇಷ್ಟೇನೆ. ನಾನು ಕಂಪ್ಲೀಟ್ ಸರಿ ಅಂತಾನು ಹೇಳಲ್ಲ, ನಾನು ಕಲಿತಾ ಇದ್ದೀನಿ, ನಾನು ಅದಿತಿಗೆ ಹೇಳ್ಕೊಡ್ತಿದ್ದೀನಿ. ಹೋಗ್ತಾ ಹೋಗ್ತಾ ನಮಗೂ ಉಚ್ಚಾರಣೆಯಲ್ಲಿ ಸರಿ ಆಗತ್ತೆ. ಅದೆಲ್ಲಾನು ಇಟ್ ಟೇಕ್ಸ್ ಟೈಮ್. ಸೊ ಕಾಲಿಟ್ಟಿದ್ದೀವಿ, ಒಳ್ಳೆ ಹೆಜ್ಜೆ ಚೆನ್ನಾಗಿ ನಡೀತಿದೆ ಅಂತ ಅನ್ಕೊಳ್ತಿದ್ವಿ. ಇದನ್ನ ಕಂಟಿನ್ಯೂ ಮಾಡ್ತೀವಿ. ಸೊ ತುಂಬಾ ಅಮ್ಮಂದಿರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋನ ಅದಿತಿ 1 ಸೆಕೆಂಡ್ ತುಂಬಾ ಅಮ್ಮಂದಿರಿಗೆ ಈ ವಿಡಿಯೋ ತುಂಬಾ ಅಮ್ಮಂದಿರಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಶೇರ್ ಮಾಡಿದ್ದೀನಿ. ನೀವು ಹೋಗಿ ಚೆಕ್ ಮಾಡಿ ಈ ವಿಡಿಯೋಸ್ನ ಡೌನ್ಲೋಡ್ ಮಾಡಿಕೊಂಡು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು. ನಿಮಗೇನಾದರೂ ಬುಕ್ನ ಮೇಂಟೈನ್ ಮಾಡುವಂತಹ ಒಂದು ಕೆಪಾಸಿಟಿ ಅನ್ನೋದಕ್ಕಿಂತ ಸಾಧ್ಯ ಆದರೆ, ನನಗೆ ಸದ್ಯಕ್ಕೆ ಬುಕ್ನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅದನ್ನ ತುಂಬಾ ಹೋಲಿ ಆಗಿ ಇಡಬೇಕು ಅಂತಂದ್ರೆ, ಹೋಲಿ ಬುಕ್ ಅಲ್ಲ, ನಮ್ಮ ಒಂದು ಏನಂತ ಹೇಳೋದು, ಪಾವಿತ್ರತೆ ಇರುವಂತಹ ಒಂದು ಗ್ರಂಥ ಅದು. ನನಗೆ ಅಕಸ್ಮಾತ್ ಅರ್ಧ ಹಾಕ್ಬಿಟ್ರೆ ತುಂಬ ನೋವಾಗುತ್ತೆ. ಏನಕ್ಕಂತಂದ್ರೆ ಅದಕ್ಕೆ ಒಳ್ಳೆ ಒಂದು ವ್ಯಾಲ್ಯೂ ಸಿಸ್ಟಮ್ ಇದೆ. ಸೊ ಅದಕ್ಕೋಸ್ಕರ ಸದ್ಯಕ್ಕೆ ಬೇಡ, ತಗೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲಾನಲ್ಲಿ ಇರೋದು. ತಗೊಂಡ್ರೆ ಖಂಡಿತವಾಗ್ಲೂ ನಿಮ್ಮೆಲ್ಲರ ಜೊತೆನೂ ನಾನು ಅದನ್ನ ಶೇರ್ ಮಾಡ್ಕೊಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನೀವೇನು ನನ್ನ ಚಾನೆಲ್ ನಮ್ಮ ಮಕ್ಕಳಿಗಾಗಿ ವೈವಿನ ಕೃಷ್ಣ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಐಕನ್, ಅದಿತಿ ಮೈದೋಳಿ ಸೊಂಟ ನೋಡ್ತಿದ್ದ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಎವ್ರಿ ಟೈಮ್ ನ್ಯೂ ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. Bye. Bye-bye.